ಅಲ್ಲಿ ನಾನು ಹೇಳ್ತಿರೋದು ಯಾವ್ದಂದ್ರೆ ಅಲ್ಜಿಬ್ರಾಲಿ ನೆಕ್ಸ್ಟ್ ಕಾನ್ಸೆಪ್ಟ್ಸ್ ಹೇಳ್ತಿದ್ದೇನೆ. ಯಾವಂದ್ರೆ ನಾನು ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೆ ಏನು, ಟೈಪ್ಸ್ ಆಫ್ ಅಲ್ಜಿಬ್ರಾಕ್ ಎಕ್ಸ್ಪ್ರೆಷನ್ ಬೇಸ್ಡ್ ಆನ್ ಟರ್ಮ್ಸ್ ಅಂತ ಹೇಳಿದ್ದೆ. ಯಾವ್ಯಾವು? ಮೊನೋಮಿಯಲ್, ಬೈನೋಮಿಯಲ್, ಟ್ರೈನೋಮಿಯಲ್, ಪಾಲಿನೋಮಿಯಲ್ ಅಂತ ಹೇಳಿದ್ದೆ. ಇವತ್ತಿನ ಕ್ಲಾಸಲ್ಲಿ ಹೇಳ್ತಿರೋದು ಟೈಪ್ಸ್ ಆಫ್ ಅಲ್ಜಿಬ್ರಾಕ್ ಎಕ್ಸ್ಪ್ರೆಷನ್ ಹೌದು, ಬಟ್ ಬೇಸ್ಡ್ ಆನ್ ಪವರ್ಸ್ ಆಫ್ ವೇರಿಯೇಬಲ್. ಸಾರಿ, ಬೇಸ್ಡ್ ಆನ್ ಪವರ್ಸ್ ಆಫ್ ವೇರಿಯೇಬಲ್. ಓಕೆ, ಹಾಗಾದ್ರೆ ನೋಡೋಣ ಬನ್ನಿ. ರೆಡಿ ಇದ್ದೀರಾ ಚಿಲ್ಡ್ರನ್ಸ್? ಓಕೆ, ಏನು ಇವತ್ತು ನೋಡೋದು ಟೈಪ್ಸ್ ಆಫ್ algebraic, types of algebraic expression based on powers of variables. Based on powers of variable. ಹಾಗಾದ್ರೆ ಫಸ್ಟ್ ಟೈಪ್ ಯಾವುದು? ಏನು? ಪವರ್ ಆಫ್. ನಂಗೆ ಹೇಳಿ ಚಿಲ್ಡ್ರನ್ಸ್, ಈಗ ಒಂದು ವೇರಿಯೇಬಲ್ ತಗೊಳ್ಳಿ. ಸಪೋಸ್ ಎಕ್ಸ್ ಅಂತ ತಗೊಳ್ಳಿ. ಎಕ್ಸಾಂಪಲ್ 1. ಸಪೋಸ್ ಎಕ್ಸ್ ಅಂತ ಒಂದು ವೇರಿಯೇಬಲ್ ತಗೊಳ್ಳಿ. ಈ ಎಕ್ಸ್ ಅನ್ನೋ ವೇರಿಯೇಬಲ್ ಪವರ್ 0 ಇದ್ರೆ ಏನಾಗತ್ತೆ ಹೇಳಿ ನೋಡೋಣ. ಎಕ್ಸ್ ವೇರಿಯೇಬಲ್ 0 ಇದ್ರೆ ಅದನ್ನ ನಾವು ಏನಂತೀವಿ? ಕಾನ್ಸ್ಟೆಂಟ್ ಎಕ್ಸ್ಪ್ರೆಷನ್. ಅಂದ್ರೆ ಪವರ್ ಆಫ್ ವೇರಿಯೇಬಲ್ ಈಸ್ 0. ಪವರ್ ಆಫ್ ವೇರಿಯೇಬಲ್ ಈಸ್ 0. ಏನು? ಪವರ್ ಆಫ್ ವೇರಿಯೇಬಲ್ ಏನಿರಬೇಕು? 0. ಇದನ್ನ ನಾವೇನಂತೀವಿ? ಕಾನ್ಸ್ಟೆಂಟ್ ಎಕ್ಸ್ಪ್ರೆಷನ್. ಏನು? ಪವರ್ ಆಫ್ ವೇರಿಯೇಬಲ್ 0 ಇದ್ರೆ ಇದನ್ನ ನಾವು ಕಾನ್ಸ್ಟೆಂಟ್ ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ. ಹಾಗಾದ್ರೆ ಎಕ್ಸಾಂಪಲ್ ಹೇಳಿ ನೋಡೋಣ. ಇನ್ನೊಂದು ತಗೊಳ್ಳಿ ಬೇಕಾದ್ರೆ. a ಪವರ್ 0 ಪ್ಲಸ್ ಎಕ್ಸ್ ಪವರ್ 0 ಪ್ಲಸ್ 2. ಪ್ಲಸ್ ಬೇಡ, ಈ ಸಲ -2 ಅಂತ ತಗೊಳ್ಳೋಣ. ಹಾಗಾದ್ರೆ ಇದು ಕೂಡ ಯಾವುದು? ಕಾನ್ಸ್ಟೆಂಟ್ ಎಕ್ಸ್ಪ್ರೆಷನ್. ಯಾಕಂದ್ರೆ ಇಲ್ಲಿ ವೇರಿಯೇಬಲ್ ಪವರ್ 0 ಇದೆ. ಇದು ಕಾನ್ಸ್ಟೆಂಟ್ ಯಾಕೆ ಆಗ್ತದೆ ಅಂದ್ರೆ, ಏಕೆ ಕಾನ್ಸ್ಟೆಂಟ್ ಆಗ್ತೈತೆ ಅದು ನಾನು ಹೇಳಿದ್ದೆ. ಎಕ್ಸ್ಪೋನೆನ್ಷಿಯಲ್ ಬೇಸಿಕ್ಸ್ ಕ್ಲಾಸ್ ಅಲ್ಲಿ ಹೇಳಿದ್ದೆ ನಾನು. ವೇರಿಯೇಬಲ್ ಪವರ್ 0 ಇದ್ರೆ ಅದನ್ನ ನಾವು ಅದ್ರ ವ್ಯಾಲ್ಯೂ 1 ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಬೇಸಿಕ್ ಕ್ಲಾಸ್ ಅಲ್ಲಿ ಹೇಳಿದ್ದೆ. ಏನು? ಎ ಅನ್ನೋದು ಒಂದು ವೇರಿಯೇಬಲ್, ಅದ್ರ ಪವರ್ 0 ಇದ್ರೆ ಇದನ್ನ ನಾವು 1 ಅಂತ ವ್ಯಾಲ್ಯೂ ಕನ್ಸಿಡರ್ ಮಾಡ್ತೀವಿ. ಸೊ ಹಾಗಾದ್ರೆ 1 ಅನ್ನೋದು ಕಾನ್ಸ್ಟೆಂಟ್ ಆಯ್ತು. ಎ ಪವರ್ 0 ಇದ್ದಲ್ಲಿ ಯಾವುದೇ ವೇರಿಯೇಬಲ್ ತಗೊಂಡು ಪವರ್ 0 ಇದ್ರೆ ಅದನ್ನ ನಾವು 1 ಅಂತ ಬರಿತೀವಿ. ಹಾಗಾದ್ರೆ ಇಲ್ಲಿ ಎಕ್ಸ್ ಪವರ್ 0 ಇದ್ದಲ್ಲಿ ನೀವು 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅವಾಗ ಇಲ್ಲಿ ಪೂರ್ತಿ ಹೋಲ್ ಎಕ್ಸ್ಪ್ರೆಷನ್ ಏನಾಗ್ತೈತಿ? ಕಾನ್ಸ್ಟೆಂಟ್ ಎಕ್ಸ್ಪ್ರೆಷನ್. ಸೊ ಈ ಎಕ್ಸಾಂಪಲ್ಗೆ, ಈ ಎಕ್ಸ್ಪ್ರೆಷನ್ಗೆ ನಾವು ಏನಂತೀವಿ? ಕಾನ್ಸ್ಟೆಂಟ್ ಎಕ್ಸ್ಪ್ರೆಷನ್. ಇದು ನೋಟ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಓಕೆ, ಹಾಗಾದ್ರೆ ನೆಕ್ಸ್ಟ್ ತಗೊಳ್ಳಿ ಚಿಲ್ಡ್ರನ್. ಸೆಕೆಂಡ್ ಟೈಪ್ ಹೇಳಿ. ಈಗ ವೇರಿಯೇಬಲ್ದು ಪವರ್ ಏನು? 1 ಇದ್ರೆ ಯಾವ ಎಕ್ಸ್ಪ್ರೆಷನ್ ಹೇಳಿ ನೋಡೋಣ. ರೈಟ್, ಯಾವುದು? ವೇರಿಯೇಬಲ್ ಪವರ್ ಆಫ್ ವೇರಿಯೇಬಲ್ ಈಕ್ವಲ್ಸ್ ಟು 1. ಇದನ್ನ ನಾವು ಯಾವ ಎಕ್ಸ್ಪ್ರೆಷನ್ ಅಂತೀವಿ? ಯಾವ್ದು ಹೇಳಿ? ರೈಟ್, ಯಾವುದು? ಲೀನಿಯರ್ ಎಕ್ಸ್ಪ್ರೆಷನ್.
ಎಕ್ಸ್ಪ್ರೆಷನ್. ಯಾವುದು? ಲೀನಿಯರ್ ಎಕ್ಸ್ಪ್ರೆಷನ್. ಹಾಗಾದ್ರೆ ಎಕ್ಸಾಂಪಲ್ ಹೇಳಿ ನೋಡೋಣ ಇದಕ್ಕೆ. ಲೀನಿಯರ್ ಎಕ್ಸ್ಪ್ರೆಷನ್ ಅಂದ್ರೆ ವೇರಿಯಬಲ್ ಏನಿರ್ಬೇಕು? 1 ಇರ್ಬೇಕು. ಹಾಗಾದ್ರೆ x ಪ್ಲಸ್ 3 ಇದು ಯಾವ ಎಕ್ಸ್ಪ್ರೆಷನ್ ಹೇಳಿ? ಇಟ್ ಈಸ್ ಅ ಲೀನಿಯರ್ ಎಕ್ಸ್ಪ್ರೆಷನ್. ಇನ್ನೊಂದು ಎಕ್ಸಾಂಪಲ್ ಹೇಳಿ. x 3x ಪ್ಲಸ್ y ಇದು ಯಾವ ಎಕ್ಸ್ಪ್ರೆಷನ್ ಹೇಳಿ? ಲೀನಿಯರ್ ಎಕ್ಸ್ಪ್ರೆಷನ್. ಹಾಗಾದ್ರೆ ನನಗೆ ಈಗ ಹೇಳಿ ಚಿಲ್ಡ್ರನ್ಸ್. 4x ಪ್ಲಸ್ y ಪ್ಲಸ್ c ಇದು ಯಾವ ಎಕ್ಸ್ಪ್ರೆಷನ್ ಹೇಳಿ ನೋಡೋಣ. ಇದು ನಿಮ್ಗೆ ಹೋಮ್ವರ್ಕ್. ಇದು ಯಾವ ಎಕ್ಸ್ಪ್ರೆಷನ್ ಆಗತ್ತೆ ಅಂತ ಹೇಳಿ. ಓಕೆ, ಇವೆರಡು ಏನಾಯ್ತು? ಎಲ್ ಇ ಅಂತ ಬರ್ದಿದ್ದೇನೆ. LE ಅಂದ್ರೆ ಲೀನಿಯರ್ ಎಕ್ಸ್ಪ್ರೆಷನ್. ಇದು ನೋಟ್ ಮಾಡ್ಕೊಳ್ಳಿ. ಇದನ್ನ ನೀವೇ ಹೇಳಬೇಕು, ಯಾವ ಎಕ್ಸ್ಪ್ರೆಷನ್ ಆಗತ್ತೆ ಅಂತ ನೀವೇ ಹೇಳಬೇಕು. ಅದು ನಿಮ್ಗೆ ಹೋಮ್ವರ್ಕ್. ಓಕೆ, ನೋಟ್ ಮಾಡ್ಕೊಂಡ್ರೆ ಇದು. ಇನ್ನು ನೆಕ್ಸ್ಟ್ ಯಾವ್ದಂದ್ರೆ, ಈಗ ಹೇಳಿ ಚಿಲ್ಡ್ರನ್ಸ್ ನಂಗೆ ವೇರಿಯಬಲ್ ಪವರ್. ನೆಕ್ಸ್ಟ್ ಬನ್ನಿ ಚಿಲ್ಡ್ರನ್ಸ್, ವೇರಿಯಬಲ್ ಪವರ್ ನಾನು 2 ಅಂತ ತಗೊಂಡೆ. 2 ಆದ್ರೆ ವೇರಿಯಬಲ್ ಪವರ್ 2 ಆದ್ರೆ ಯಾವ ಎಕ್ಸ್ಪ್ರೆಷನ್ ಹೇಳಿ? ಕ್ವಾಡ್ರೇಟಿಕ್ ಎಕ್ಸ್ಪ್ರೆಷನ್. ಹೇಗೆ? ವೇರಿಯಬಲ್ ಪವರ್ ನಾವು 2 ತಗೊಂಡ್ರೆ ಅದನ್ನ ನಾವು ಏನಂತೀವಿ? ಕ್ವಾಡ್ರೇಟಿಕ್ ಎಕ್ಸ್ಪ್ರೆಷನ್ ಅಂತ. ಮ್ಯಾಥಮೆಟಿಕ್ಸ್ ಅಲ್ಲಿ ಮ್ಯಾಥಮೆಟಿಷಿಯನ್ಸ್ ಏನ್ ಮಾಡಿದ್ದಾರೆ? ಹೀಗೆ ಡಿಫೈನ್ ಮಾಡಿದ್ದಾರೆ. ವೇರಿಯಬಲ್ ಪವರ್ 0 ತಗೊಂಡ್ರೆ ಕಾನ್ಸ್ಟೆಂಟ್ ಆಗ್ತೈತಿ ಎಕ್ಸ್ಪ್ರೆಷನ್. ಒಂದ್ ವೇಳೆ ವೇರಿಯಬಲ್ ಪವರ್ 1 ಅಂತ ತಗೊಂಡ್ರೆ ಮ್ಯಾಥಮೆಟಿಷಿಯನ್ಸ್ ಏನ್ ಹೇಳಿದ್ದಾರೆ? ವೇರಿಯಬಲ್ ಪವರ್ 1 ಅಂತ ತಗೊಂಡ್ರೆ ಆ ತರ ಎಕ್ಸ್ಪ್ರೆಷನ್ ಗೆ ಏನಂತ ಹೆಸರಿಟ್ಟಿದ್ದಾರೆ? ಲೀನಿಯರ್ ಎಕ್ಸ್ಪ್ರೆಷನ್ ಅಂತ ಹೆಸರಿಟ್ಟಿದ್ದಾರೆ. ಇನ್ನು ವೇರಿಯಬಲ್ 2 ಅಂತ ತಗೊಂಡ್ರೆ ಆ ತರ ಎಕ್ಸ್ಪ್ರೆಷನ್ ಗೆ ಮ್ಯಾಥಮೆಟಿಷಿಯನ್ಸ್ ಕ್ವಾಡ್ರೇಟಿಕ್ ಎಕ್ಸ್ಪ್ರೆಷನ್ ಅಂತ ಇಟ್ಟಿದ್ದಾರೆ. ಓಕೆ, ಹಾಗಾದ್ರೆ ಎಕ್ಸಾಂಪಲ್ ನೋಡೋಣ ಬನ್ನಿ. ಎಕ್ಸಾಂಪಲ್ ಏನಿರ್ಬೇಕು? ವೇರಿಯಬಲ್ಸ್ ಪವರ್ 2 ಇರ್ಬೇಕು. ಅಂದ್ರೆ ಇಲ್ಲಿ 2, ಇದು 2, ಇದು 2. ಹಾಗಾದ್ರೆ ಹೇಳಿ ಚಿಲ್ಡ್ರನ್ಸ್, ಇದು ಯಾವ ಎಕ್ಸ್ಪ್ರೆಷನ್ ಆಗತ್ತೆ? ವೇರಿಯಬಲ್ ಪವರ್ 2 ಇದೆ. ವೇರಿಯಬಲ್ ಪವರ್ 2 ಆದ್ರೆ ಎಕ್ಸ್ಪ್ರೆಷನ್ ಯಾವುದು ಹೇಳಿ? ದಿಸ್ ಈಸ್ QE ಅಂದ್ರೆ ಬರ್ಕೊಳ್ಳಿ, ಕ್ವಾಡ್ರೇಟಿಕ್ ಎಕ್ಸ್ಪ್ರೆಷನ್. ಹಾಗಾದ್ರೆ ಇನ್ನ ಒಂದು ಎಕ್ಸಾಂಪಲ್ ತಗೊಳ್ಳಿ. 4th one, x² ಪ್ಲಸ್ y². ಇದು ಕೂಡ ಯಾವ ಎಕ್ಸ್ಪ್ರೆಷನ್ ಹೇಳಿ? ಕ್ವಾಡ್ರೇಟಿಕ್. ಯಾಕಂದ್ರೆ ವೇರಿಯಬಲ್ ಪವರ್ ಏನಿದೆ ಇಲ್ಲಿ? 2 ಇದೆ. ಹಾಗಾದ್ರೆ ನನ್ಗೆ ಹೇಳಿ ಚಿಲ್ಡ್ರನ್ಸ್, ಇವೆರಡು ಎಕ್ಸ್ಪ್ರೆಷನ್ ಯಾವ ಎಕ್ಸ್ಪ್ರೆಷನ್ ಆಗತ್ತೆ ಅಂತ ಹೇಳಿ. ಇವೆರಡು ನಿಮಗೆ ಹೋಮ್ವರ್ಕ್. ಇದು ಯಾವ ಎಕ್ಸ್ಪ್ರೆಷನ್ ಆಗತ್ತೆ ಅಂತ ನೀವು ಹೇಳಬೇಕು. ಹೇಳ್ತೀರಾ? ಓಕೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀರಾ ಇದ್ರ ಆನ್ಸರ್? ಕಮೆಂಟ್ ಮಾಡ್ತೀರಾ? ಓಕೆ, ಕಮೆಂಟ್ ಅಲ್ಲಿ ನೀವು ಹೇಳಬೇಕು ಇದು ಯಾವ ಎಕ್ಸ್ಪ್ರೆಷನ್ ಆಗತ್ತೆ ಅಂತ. ನಾನು ಚೆಕ್ ಮಾಡ್ತೀನಿ. ಥ್ಯಾಂಕ್ ಯು ಚಿಲ್ಡ್ರನ್ಸ್. ಬಾಯ್ ಬಾಯ್.